ಒಂದು ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಕೊಲೆ ನಡೆದಿತ್ತು. ನಶೆ ಏರಿಸಿಕೊಂಡವನ ಮದಕ್ಕೆ ಒಂದು ಹೆಣ ಉರುಳಿತ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು? ಕೊಲೆ ಮಾಡಲು ಕಾರಣವಾದ ಆ ಘಟನೆ ಯಾವುದು? ಈ ಸ್ಟೋರಿ ನೋಡಿ. ಸಿಗರೇಟ್ ಕೊಡಲು ನಿರಾಕರಿಸಿದ ಎಂಬ ಕಾರಣಕ್ಕೆ ತಡರಾತ್ರಿ ಬೈಯಪ್ಪನಹಳ್ಳಿಯಲ್ಲಿ ಭೀಕರ ಕೊಲೆ ನಡೆದಿದೆ. ಕೊಲೆ ಮಾಡಿದವನು ಅದೇ ಏರಿಯಾದ ಗಾಂಜಾ ಗಿರಾಕಿ ಜಯಕುಮಾರ್. 3-4 ಬಾರಿ ಚಾಕುವಿನಿಂದ ಇರಿದು ಮುರುಳಿ ಎಂಬಾತನನ್ನ ಕೊಲೆ ಮಾಡಿದ್ದಾನೆ. ಅವ್ನು ಸುಮ್ಮನೆ ಯಾಕೋ ಓದ್ತಾ ಇದ್ದ, ನಾವು ನಿಂತ್ಕೊಂಡು ಇಲ್ಲಿ ಟೀ ಕುಡ್ತಾ ಇದ್ವಿ. ಅವ್ನು ಬಂದಿದ ತಕ್ಷಣ ಹಿಂಗೆ ಬಂದು ನೋಡ್ಬಿಟ್ಟು ಟಕ್ಕೊಂಡ್ಬಿಟ್ಟು ಚುಚ್ಚಿಬಿಟ್ಟ. ನಾವು ಹೋಗ್ಬಿಟ್ಟೆ ಬಿಡಿಸಿದ್ವಿ. ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲಿ ಬೇಗರೆ ಹತ್ರ ಹೋದ್ವಿ. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅವ್ರು ಅಲ್ಲಿ ನಿಂತ್ಕೊಂಡಿದ್ರು. ಅವ್ರು ಏನು ಮಾಡ್ತಾಯಿದ್ರು, ಪೊಲೀಸ್ಗೆ ಫೋನ್ ಮಾಡ್ತಾಯಿದ್ರು. ನಾವೇನು ಒಂದು ಆಟೋ ಹಿಡಿದಮ್ಮ ಜಾಸ್ತಿ ಆಗ್ಬಿಟ್ಟೈತೆ, ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗೋದು ಹೇಳಿದ್ದಕ್ಕೆ ಆಟೋ ಒಬ್ಬರನ್ನ ಕರೆದಿವಿ ನಾವು. ಅವ್ರು ತಿರುಗಿ ಬರೋಷ್ಟಿಗೆ ತಿರ್ಗಿ ಅವ್ನು ಹಿಂದೆನೇ ಬಂದ್ಬಿಟ್ಟು ತಗೊಂಡು ಚುಚ್ಚಿಬಿಟ್ಟ. ಒಬ್ಬರು ಬಗ್ಗಿ ಎತ್ತಾ ಇದ್ದಾರೆ, ಅವನಿಗೆ ಚುಚ್ಚಿಬಿಟ್ಟ ಇನ್ನೊಬ್ಬರಿಗೆ. ಬೈಯಪ್ಪನಹಳ್ಳಿ ರೈಲ್ವೆ ಟ್ರ್ಯಾಕ್ ಗಾಂಜಾ ಗಿರಾಕಿಗಳಿಗೆ ಹೇಳಿ ಮಾಡಿಸಿದ ಜಾಗ. ಗಾಂಜಾ ಹೊಡೆಯೋ ಒಂದು ಹುಡುಗರ ದಂಡೆ ಅಲ್ಲಿದೆ. ಅದರಲ್ಲಿ ಈ ಜಯಕುಮಾರ ಕೂಡ ಒಬ್ಬ. ಬಿವಿ ಬೇಕರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಮುರುಳಿಯನ್ನ ಇದೇ ಜಯಕುಮಾರ್ ಸಿಗರೇಟ್ ಸಾಲ ಕೇಳಿದ್ದ. ಆದ್ರೆ ಈ ಹಿಂದೆಯೂ ಸಾಲ ತೆಗೆದುಕೊಂಡಿದ್ದ ಜಯಕುಮಾರನಿಗೆ ಮುರುಳಿ ಸಿಗರೇಟ್ ಕೊಟ್ಟಿಲ್ಲ. ಇದರಿಂದಾಗಿ ಮೊದಲೇ ಗಾಂಜಾ ನಶೆಯಲ್ಲಿದ್ದ ಜಯಕುಮಾರ ಮುರುಳಿಯನ್ನ ಅಡ್ಡ ಹಾಕಿ ಚಾಕುವಿನಿಂದ ಇರಿದು ಆಟೋದಲ್ಲಿ ಪರಾರಿಯಾಗಿದ್ದಾನೆ. ನಿನ್ನೆ ನೈಟ್ ಗೊತ್ತಿಲ್ಲ, ಯಾರೋ ಬಂದು ಮನೆ ಹತ್ರ ಹೇಳಿದ್ರು ನಿಮ್ಮ ಅಪ್ಪನ ಯಾರೋ ಚುಚ್ಚಿಬಿಟ್ಟಿದ್ದಾರೆ ಅಂತ. ಅಷ್ಟೇ ನಾವು ನೋಡಿದ್ದು. ಆಮೇಲೆ ನಾನು ನೋಡಿಲ್ಲ ನಮ್ಮ ಅಪ್ಪನ. ಬೇರೆ ಯಾವ ಶರ್ಟ್ ಫುಲ್ಲ ಬ್ಲಡ್ ನೋಡಿದೆ, ಮುಖ ಕೂಡ ನೋಡಿಲ್ಲ ನಮ್ಮ ಅಪ್ಪದ ಬೆಳಗ್ಗೆಯಿಂದ. ಇನ್ನು ಆರೋಪಿ ಜಯಕುಮಾರ್ ವಿರುದ್ಧ ಈಗಾಗಲೇ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ. ಆರೋಪಿ ಜಯಕುಮಾರ್ನನ್ನ ಬಂಧಿಸಿರೋ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.